ನಾನೊಂದು ನುಡಿ ಹೇಳಬೇಕು, ಚೆನ್ನಾಗಿ ಕೇಳುವಂತ. ಅದೇನಿಲ್ಲೋ ಒಂದು ಕೊಡದೆ ಚೆನ್ನಾಗಿ ಹೇಳುವಂತ. ದಾರಿಯ ಬಾರಿಲಿಂದ ಹೇಳೈಸಿ ಪುರದೊಳ ಬಂದೇಯರ सकी है सगुणा मुखी है देने वाली की है नारी सकी है लीला ನಮ್ಮ ಪುಣ್ಯ ಪ್ರಭಾವದಿಂದಿರುವ ಸಮ್ಮತಿಗೆ ಅನುಕೂಲವಾಗುವಂತೆ ಚಿಂತಾಮಣಿ ಪಕ್ಷದ ಕಣಿ ಕಾಮಧೇನು ಕಲ್ಪವೃಕ್ಷ ಈ ಅಮೃತ ಅಮರಾವತಿ ಅಷ್ಟ
ಅಷ್ಟಭೋಗದಿಂದ ಹುಟ್ಟಿರೋದು. ಹೇ ಅಮ್ಮ ದೂತಿ ಕಾಮಿನಿಯಳೆ, ಹೇ ಅಮ್ಮ ಸಚಿದೇವಿ, ನಮ್ಮ ಅಮರಾವತಿಯ ಸುತ್ತಮುತ್ತ ಬಂದಿರುವ ಕೋಳ ರಕ್ಕಸರು ಎಲ್ಲಿಂದ ಬಂದಿರುವರೋ ಏನೋ ತಿಳಿಯದು. ಘೋರವಾದ ಮುತ್ತಿಗೆಯನ್ನು ಜಯಿಸಿ ಒಂದು ನಿಮಿಷವಾದರೂ ಆರ್ಭಟಿಸುವ ಸ್ವರದ ರೀತಿಗೆ ಎನ್ನ ಮನವು ಝಲ್ ಝಲ್ಲೆಂದು ಭಯ ಬರುತ್ತಿರುವುದು. ಕಾರಣ ಇದು ಏನು ಹಾನಿಕಾರವೆಂದು ಚಿಂತಿಸುವೆ ನಮ್ಮ ಸಖಿಯೇ ಹೇ ಸುರೇಂದ್ರನ ಮೋದ ಮಡವಿಯಾದ ಸಚಿದೇವಿ ಕೇಳು. ನಂಬಿದವರಿಗೆ ಸಾಮಾನ್ಯರನ್ನು ವ್ಯಾಳಕ್ಕೆ ಕಷ್ಟದಿಂದ ಬಾಧಿಸುವಂತೆ ಇಲ್ಲದ ಅಪರಾಧಗಳನ್ನು ಉಂಟು ಮಾಡುವರು. ಈ ಪ್ರಕಾರ ಹಲವು ಬಗೆಯಾಗಿ ಅವರನ್ನು ಕಾಡಿ ನೋಡಿ ಅವರ ಮನಸ್ಸಿನ ದುಡಾಂತೆಯನ್ನು ತನ್ನ ಪಾದದ ಲೀನವಾಗುವುದಕ್ಕೆ ಈ ರೀತಿ ಮಾಡುವನು. ಸಧರ್ಮ ವ್ಯಾಳಕ್ಕೆ ಕಷ್ಟಾನುಸಾರವಾಗಿ ಆ ಕುಳ್ಳ ರಕ್ಕಸರ ಊರಣಿಗೆ ಕುಣಿದಾಟ ನಡೆಸಿದ್ದಾರೆ. ಇವತ್ತು ನಮ್ಮ ಭಾಗ್ಯಕ್ಕೆ ದೇವಶಂಕರೇಂದ್ರನ ದಯವೊಂದಿರಲಿ. ಏನು ಬಂದದ್ದು ಬರಲಿ, ನೀನೇನು ಅಧೈರ್ಯಗಳಿಂದಿರಮ್ಮ. ಜನನಿ ಮದಗಜ ಕಾಮಿ. ಹೇ ಅಮ್ಮ ದೂತಿ ಕಾಮಿನಿಯಳೆ, ಕಾಲ ಮೃತ್ಯುವಿನಂತೆ ಕರಗಳು ಆಯುಧಗಳನ್ನು ಹಿಡಿದುಕೊಂಡು ಜಳಪಿಳಿಸುತ್ತ ಆ ಕೂಳ ರಕ್ಕಸರು ನಮ್ಮ ಓಣಿ ಓಣಿ ಕೆಳಬಾವಿ ಬೀದಿಗಳಲ್ಲಿ ಗುಂಪು ಗುಂಪಾಗಿ ತಿರುಗುತ್ತಿರುವರು. ಇದು ಅಲ್ಲದೆ ಇಕೋ ನಮ್ಮ ಅಂತಃಪುರದ ಸುತ್ತ ಕೆಳಭಾಗದಲ್ಲಿ ತಪ್ಪದಂತೆ ತುಂಬಿಕೊಂಡಿರುವರು. ಹೇ ಅಮ್ಮ ದೂತಿ ಕಾಮಿನಿಯಳೆ, ಹೇ ಅಮ್ಮ ಸಚಿದೇವಿ, ಯಾವ ಕಾಲಕ್ಕೆ ನಮ್ಮ ಮರ್ಯಾದೆಗೆ ಕುಂದು ತರುವರು ಏನೋ ನನಗೆ ತಿಳಿಯದು. ಆದರೆ ಸದಾ ಸರ್ವದಾ ಮೇಲೆ ಮೇಲೆ ಇಂಥ ವಿಪತ್ಕಾಲದ ಅವಸ್ಥೆಯಲ್ಲಿ ತೇಲಿ ಮುಳುಗುವ ರೀತಿಯಲ್ಲಿ ಬ್ರಹ್ಮನು ನನ್ನ ಅಣಿ ಇದನ್ನೇ ಬರೆದಿದ್ದಾನೆ ಹೇಗೆ ತಿಳಿಯದು. ಮತ್ತು ಈ ಅಷ್ಟೈಶ್ವರ್ಯ ಸಂಪತ್ತನ್ನು ನೋಡಿ ಆ ಕರ್ಮರು ನಮಗೆ ಇಷ್ಟು ಕಷ್ಟ ಕೊಡುತ್ತಿರುವರು. ಹೇ ಅಮ್ಮ ದೂತಿ ಕಾಮಿನಿಯಳೆ, ಹೇ ಅಮ್ಮ ಸಚಿದೇವಿಯೇ, ಕಾರಣ ರಾಕ್ಷಸರ ವಂಶ ನಾಶವಾಗಿ ಶತ್ರುಗಳು ಮುಳುಗಿ ಹೋಗಿ ನಿರ್ಮೂಲನವಾಗಿ ಪರಮ ಸಂತೋಷದಿಂದ ಎಂದು ತಣ್ಣಗಿದ್ದೇವೆಂದು ಅಭಿಲಾಷೆ ತೋರುವುದಿಲ್ಲ ನೋಡಮ್ಮ ದೂತೆ ವಿಮಲ ನೀತಿ. ಹೇ ಅಮ್ಮ ಸುರಪತಿಯಾದ ದೇವೇಂದ್ರನ ಮೋದ ಮಡದಿಯಾದ ಸಚಿದೇವಿ, ನಿನ್ನ ಮನದೊಳಗಿನ ಚಿಂತೆಯು ಬಿಟ್ಟು ಬಿಡು. ತನ್ನ ನಂಬಿ ಜೀವಿಸುವ ಭಕ್ತಾದಿಗಳ ಬಾರ ಹೊತ್ತು ತಿರುಗುವ ಮೈಮನಾದ ಶಂಕರನ ಶರಣಾಗತ ರಕ್ಷಕನೆಂಬ ಬಿರುದನ ಮಹತ್ವವನ್ನು ಸಿದ್ಧಗೊಳಿಸಿ ನಿಮಗೆ ದುರಿತಗಳ ಪರಿಹಾರ ಮಾಡುವನು. ಕಾರಣ ಸಂದೇಹವೇ ಇಲ್ಲದೆ ಶಂಕರನ ಪಾದಗಳು ಭಜಿಸಿಕೊಂಡೆಯ ತಾಯಿ ಸೌಖ್ಯ ಪ್ರದಾಯಿ. ಹೇ ಅಮ್ಮ ದೂತಿ ಕಾಮಿನಿಯಳೆ, ಹಿಂದಕ್ಕೆ ಗಣಘಾತಕನಾದ ಮಹಿಷಾಸುರನೆಂಬ ರಕ್ಕಸಾದವನು ಇಕೋ ತನ್ನ ಮೈಸೊಕ್ಕಿನಿಂದ ಇಕೋ ನಮ್ಮ ಸ್ವರ್ಗಕ್ಕೆ ದಾಳಿ ಅಂತಂದು ಸೆರೆ ಮಾಡಿ ಸರ್ವಾನು ದೇವತೆಗಳನ್ನು ಜಯಿಸಿ ದಿಕ್ಕು ದಿಕ್ಕಿಗೆ ಅಪಪಲಾಯನ ಮಾಡಿಸಿ ಎನ್ನ ಕಾಂತನಾದ ಇಂದ್ರನನ್ನು ಬಂಧಿಸಿ ಕಾರ್ಯಾಗ್ರದಲ್ಲಿರಿಸಿ ಅಬಲಿಯರಾದ ದೇವನಾಂಗಿಯರ ಕಂಗಳ ಉದಕವಮ್ಮರಿಸಿದವು. ಆ ಮಂಗಲ ಮುಂದೆ ಗಂಡರ ಹೆಣಕ್ಕೆ ಕಲ್ಲು ಬಡಿಯುವುದು ಕಷ್ಟ ಬಿಡುವ ಕಾಲ ಬಂದೊದಗಿತು. ಯಾತ್ಯಾಯಿನಿ ಮಂಗಳಾಂಬೆ ಮಾದೇವಿಯೇ ನಮ್ಮ ಮರೆಯಂ ಕೇಳಿದ ಮಾತ್ರದಲ್ಲಿ ಆ ಕಡು ದುಷ್ಟನಾದ ಮಹಿಷಾಸುರನಂ ಸೀಳಿ ನಮ್ಮೆಲ್ಲರನ್ನು ಮಂಗಲಗೊಳಿಸಿದಳು. ಅಂತೂ ಇಂತೂ 3 ದಿವಸವಾದರೂ ತಣ್ಣಗಿರಬೇಕೆಂದರೆ ಹಂತಕನಂತೆ ಜಪಿಸಿ ಕುಳಿತರೆ ಈ ಭ್ರಾಂತಿ ರಕ್ಕಸರು ಈ ಪರಿಪಂಥವನ್ನು ಮಾಡಿದರೆ ಕಾಂತನಾದ ಇಂದ್ರನಿಗೆ ಏನು ವಿಪತ್ಕಾಲವಿದು ತಿಳಿಯದು. ಹೇ ಅಮ್ಮ ದೂತಿ ಕಾಮಿನಿಯಳೆ, ಹೇ ಅಮ್ಮ ಸಚಿದೇವಿ, ಆ ಶಾಂತನಿಧಿ ಶಂಕರೇಂದ್ರನ ರಾಣಿಯಾದ ಆ ಶಾಂಭವ್ಯದಯ ಅಂತಃಕರಣದಿಂದ ಪಾರಾಗಬೇಕಲ್ಲದೆ ಹೊರತು ಮತ್ತೇನು ವೇಚನೆ ಮಾಡಿದರೂ ಬಿಡುವುದಿಲ್ಲಮ್ಮ ದೂತೆ ವಿಮಲ ರೀತಿ.
ಎಂದು ವದನಿಯ ಕೇಳೆ ಎಂದು ವದನಿಯ ಕೇಳೆ ಚಂದಾದಿ ಹೇಳುವೆ ವಂದಿಸಿ ಹೇಳುವೆ ಈಗ ನಾನು ಎಂದು ವದನಿಯ ಕೇಳೆ ಇಂದ್ರಾಣ ಸುಖವನ್ನು ಎಂದಿಸಿ ಹೇಳುವೆ ಈಗ ನಾನು ಜನನಿಯಾದ ಶೃಂಗಾರ ಶೋಭಿತ ಚಂದ್ರಮುಖಿ ಎಂದೆನಿಸುವ ಸಚಿದೇವಿ ಕೇಳು ಮದಂಕರಾದ ಕಳ್ಳರು ಮಾಡುವ ಅಂತ್ಯದ್ಭುತ ಕಾಮದಿಂದ ಕೂಡಿಕೊಂಡಿರುವ ನಿರ್ಭರ ಹರಣವನ್ನು ಅಡಗಿಸುವುದಕ್ಕೆ ದ್ವಿಜಾಧಿಪತಿಯಾದ ನಿನ್ನ ಗಂಡನೇ ಅಖಂಡ ದಾನವರ ಶಿರಗಳನ್ನು ಖಂಡಿತವಾಗಿ ಚೆಂಡೋಡನು ಇದು ನಿಶ್ಚಯಿಕೋ ಸ್ವರ್ಗ ಮರ್ತ್ಯ ಪಾತಾಳದ ಪ್ರಗತಿ ದೇವೇಂದ್ರನ ವಜ್ರಾಯುದ್ಧದ ಪಾಲಿಗೆ ಈಡಾಗುವನು ದೇವನಾರು ಉಂಟೆ ಕಾಮಿನಿ ಕಲ ಹಂಸೆಗಾಮಿ ಹೇ ಜಲಜಾಕ್ಷಿಯಾದ ಭದ್ರಾಂಗಿ ಮಣಿಗಳೇ ಕೇಳು ನೀನು ಹೇಳುವ ಮಾತುಗಳು ಪರಮ ವಾಕ್ಯಗಳಿಗೆ ಎನ್ನ ಮನವು ಜಲ್ಲೆಂದು ಭಯಪಡುತ್ತಿರುವುದು ಹೇ ಅಮ್ಮ ದೂತಿಕಾಮಿನಿಯಳೇ ಹೇ ಅಮ್ಮ ಸಚಿದೇವಿ ಎನ್ನ ಮನವು ಮುಗಿಲ್ಗೊಳ್ಳುವುದು ಏಕೆಂದರೆ ಅಸುರವರ್ತಿ ದೈತಾದಿಗಳು ನಮ್ಮನ್ನು ಬಂಧಿಸುವರೆಂದು ನನ್ನ ಮನಗಳು ವ್ಯಸನ ಭ್ರಾಂತಿ ಹೊಂದಿರುವೆ ವ್ಯಸನ ಭ್ರಾಂತಿ ಹೊಂದಿರುವೆ ನೀನು ಹೇಳುವ ಇತರ ನೀತಿ ಮಾತುಗಳು ತುತ್ತಿಗೆ ಬಂದ ಪ್ರಸಂಗ ನನಗೆ ಸಮ್ಮತವಾಗದಿರುವುದು ನಾನು ಬಲ್ಲೆನಲ್ಲದೆ ಇನ್ನೊಂದು ಇಲ್ಲ ಈಗ ಒದಗಿರ್ಪ ಸಂಕಟದಲ್ಲಿ ಆ ರಕ್ಕಸನನ್ನು ತಡೆದು ಜಯಿಸುವ ವೀರರನ್ನು ನಾ ಕಾಣೆ ನಮ್ಮ ಸಖಿಯೇ ರಾಜೇಂದ್ರ ಹೇ ರಕ್ಷ
ದೇವತಿಗಿಂತ ಅತಿಶಯ ರೂಪ ಲಾವಣ್ಯ ಪುಣ್ಯಮಯ ಶರೀರಗಳಾದಂತ ಸಚಿಯದೇವಿ ಕೇಳು. ಈ ಕುಳ್ಳ ಕಳ್ಳರು ಪಾಳೆ ತಂದು ನಮಗೆ ಘನವಾದ ದುಃಖ ಕೊಟ್ಟು ಆ ಕಾಲಕ್ಕೆ ಶಂಕರೇಂದ್ರನ ಮಾಯಾಜಾಲ ಮಾಡಿದರು. ತಮ್ಮಂತ ಜಗದಾದಿ ಸಾಂಬನನ್ನು ಮೆಚ್ಚಿಸುವಗೋಸ್ಕರವಾಗಿ ಎಡಬಿಡದೆ ಆ ಮಹಿಮವುಳ್ಳ ಮಹಾದೇವನನ್ನು ಸದಾ ಬಿಡದೆ ಜಪಿಸೋಳಾಗುವ ಅಮ್ಮ ಶಚಿದೇವಿ. ಇದಕ್ಕೆ ಒಂದು ದೃಷ್ಟಾಂತವೇನೆಂದರೆ ಆ ಪುತ್ರಗಷ್ಟೆಂಬ ನೀತಿ ವಚನಗಳು ದೃಢೀಕರಿಸಿ ಹಿಂದಕ್ಕೆ ಕಾಂಡ ಮಾಮನಿಗಳು ತನಗೆ ಸಂತಾನವಿಲ್ಲೆಂದು ತನ್ನ ರಾಜ್ಯವನ್ನು ತ್ಯಜಿಸಿ ಏನಾದರೂ ಗೈದು ಈಶ್ವರನ ಕುರಿತು ತಪವನ್ನಾಚರಿಸಿ ಮಾರ್ಕಾಂಡನೆಂಬ 16 ವರ್ಷ ಆಯುಷ್ಯವುಳ್ಳ ಸುಂದರ ಪುತ್ರನ ಮಡೆದು ಸೌಖ್ಯದಿಂದ ಸುಖ ಸಾಮ್ರಾಜ್ಯದೋಳು ತನ್ನ ಮೇಲಿದ್ದ ಮೋಹದ ಮಗನಾದ ಮಾರ್ಕಾಂಡನು ತತ್ಕ್ಷಣದಲ್ಲಿ ತನ್ನ ತಾಯಿಯಾದ ಮುರ್ಗತಿಗೂ ತಂದೆಯಾದ ಕಾಂಡನಿಗೂ ಸಮಾಧಾನ ಪಡಿಸಿದರು. ಕ್ಷಣತೀರ್ಥಂ ಕ್ಷಣವಿತ್ರಂ ಕ್ಷಣ ಜೀವಿತೆಂಬ ತಾಯಿಯಾದ ಸಚಿದೇವಿ ಚಿತ್ತ ಇಟ್ಟು ಕೇಳು. ತ್ರಿಕಾಲ ಜ್ಞಾನಿಯಾದ ಆ ಮಾರ್ಕಾಂಡನು ತನ್ನ ತಂದೆ ತಾಯಿಗಳಿಗೆ ಧನ ಸಂಪತ್ತು, ಈ ಕ್ಷಣ ಮನಸ್ಸು ಕ್ಷಣ ಬಂಗಾರವಾದ ವಿಷಯಗಳು, ದುಃಖಪಟ್ಟು ಫಲವಿಲ್ಲಮ್ಮ ಸಚಿದೇವಿ. ಮನಸ್ಸಿಗೆ ಕರುಣವಿಲ್ಲ, ಆದ್ದರಿಂದ ವೈರಾಗ್ಯ ತಾಳಿ ವಾಸನೆ ಮೀಗಿ ಈಶನಂ ಗೈದು ಅಸಮಾಕ್ಷನಾದ ವಿರೂಪಾಕ್ಷನಂ ಮೆಚ್ಚಿಸಿ ಬಂದ ಮರ್ತ್ಯಂ ಗೆದ್ದು ಮಾತಾ ಪಿತೃರು ತೃಪ್ತರಾಗಿ ಶಂಕರೇಂದ್ರನ ದಯದಿಂದ ಸ್ವರ್ಗಲೋಕ ಹೊಂದಿದರು. ಕಾರಣ ಹಲವು ಚಿಂತೆಯನ್ನು ಬಿಟ್ಟು ಮನದೊಳಗೆ ಪರಮಾತ್ಮನ ಧ್ಯಾನ ಮಾಡೋ ಕಂಡೆಯ ತಾಯಿ ಸೌಖ್ಯ ಪರಾಯಿ. ಹೇ ಅಮ್ಮ ದೂತಿಕಾಮಿನಿಯಳೇ, ನೀನು ಹೇಳುವ ವಚನಗಳು ಸತ್ಯವೇ ಸತ್ಯವೇ. ಅನೇಕ ಸಹಸ್ರಾವಧಿ ವರ್ಷಗಳಿಂದ ಅನ್ನ ಆಹಾರ ನಿದ್ರೆಗಳಿಲ್ಲದೆ ತರಗಲೆಯಂ ತಿಂದು ಅರಣ್ಯಗಳು ಪರ್ಣ ಕುಟೀರಗಳನ್ನು ಮಾಡಿಕೊಂಡು ಸದಾ ಯೋಗ ಸಾಧನದಲ್ಲಿ ಕುಳಿತಿರುವ ಮಹರ್ಷಿಯ ಗೋಚರನೆಂದು ಆ ಮಹಾಮಹಿಮ ಲೀಲ ಮಾನಸನಾದ ಆ ಮಹಾದೇವನು ನನ್ನಂತ ಬಡಬಾಲಿಗಳ ಪ್ರಾರ್ಥನೆಗೆ ಒಲಿಯುವನೇ ನಮ್ಮ ಮಾನ ಕಳೆದುಕೊಂಡು ಜೀವಿಸುವುದಕ್ಕಿಂತಲೂ ಪ್ರಾಣ ನೀಗುವುದೇ ಲೇಸಾಗಿ ಕಾಣುವುದು. ಏಕೆಂದರೆ ಮರಣ ಕಾಲದಲ್ಲಿ ಕ್ಷಣ ಕಾಲ ಮಾತ್ರ ದುಃಖ ಪಡಬೇಕಾಗುವುದು. ಮಾನಭಂಗವಾದ ನಂತರ ಈ ಧ್ಯೇಯವಿರುವವರಿಗೆ ಪ್ರತಿನಿತ್ಯದಲ್ಲಿಯೂ ಸಂಕಟ ಪಡಬೇಕಾಗುವುದು. ಹೇ ಅಮ್ಮ ದೂತಿಕಾಮಿನಿಯಳೇ, ಹೇ ಅಮ್ಮ ಸಚಿದೇವಿ, ಇದರ ನಿಮಿತ್ತ ಈ ದುರರು ಏನಾದರೂ ನನ್ನ ಮಾನ ಕಳೆಯುವರೆಂದು ಹೇ ಅಮ್ಮ ದೂತಿಕಾಮಿನಿಯಳೇ, ಹೇ ಅಮ್ಮ ಸಚಿದೇವಿ, ಇಂಥ ದುಷ್ಟರ ಕೈಗೆ ಸಿಲುಕಿ ಕಷ್ಟಪಡುವುದಕ್ಕಿಂತಲೂ ಸತ್ತರೆ ನಿಶ್ಚಿಂತವಾಗುವುದಪ್ಪ, ನಿಶ್ಚಿಂತವಾಗುವುದು. ಹೇ ಎನ್ನ ಮಾತ್ರಮಳೆ, ಹೇ ಅಮ್ಮ ಯುಗದಲ್ಲಿ ಜನಕರಾಜನ ಮಗಳಾದ ಸೀತಾದೇವಿಯನ್ನು ಲಂಕಾಧೀಶನೆಂಬ ರಾವಣನು ಕದ್ದೊಯ್ದ ಕಾಲದಳು ಅವನ ಕುಲಕೋಟೆ ಅಂಶವನ್ನೇ ನಿರ್ಮೂಲನೆ ಮಾಡಿ ಲಂಕೆ ಎಂಬುದನ್ನು ಸುಟ್ಟು ಭಸ್ಮ ಮಾಡಿದ್ದು ಆ ಮಾತಾಯಿ ಪತಿವರ್ತಿ ಭಕ್ತಿಯಿಂದಲ್ಲವೇ ಅಮ್ಮ ಶಚಿದೇವಿ? ಹೇ ಅಮ್ಮ ದೂತಿಕಾಮಿನಿಯಳೇ, ಇದು ಅಲ್ಲದೆ ದ್ವಾಪಾರ ಯುಗದಲ್ಲಿ ದ್ರೌಪದ ರಾಜನ ಮಗಳಾದ ದ್ರೌಪದಿ ಎಂಬುವಳ ಮಾನಭಂಗ ಮಾಡಲಿಸಿದ ದುರಳ ದುಶ್ಶಸನ ಸೆಳೆದ ಸೀರೆಯು ಅಕ್ಷಯವಾಗಿ ಮರಳಗೊಳ್ಳಲವೇ ಮಹಾಮಹಿಮಳಾದ ಭಕ್ತಿಯಿಂದಲ್ಲವೇ? ಮತ್ತು ಇದು ಅಲ್ಲದೆ ಕಲಿಯುಗದಲ್ಲಿ ಚಂದ್ರಗುಪ್ತ ಮಹಾರಾಜನ ತನ್ನ ಮಗಳೆಂಬ ಭಾವಾರಿಯದೆ ಕಾಮುಕನಾಗಿ ಬೆನ್ನು ಹತ್ತಿ ಹೋಗಲಾಗಿ ಆ ಸಾಧ್ವಿ ಬಣಿಯನ್ನು ಸಿಟ್ಟಿನಿಂದ ಸ್ಪಷ್ಟವಾಗಿ ಶಾಪ ಕೊಡಲಾಗಿ ಇಂದಿಗೂ ಪಾತಾಳ ಗಂಗೆಯಲ್ಲಿ 7 ಗಜದ ಕಲ್ಲಾಗಿ ಬಿದ್ದಿರಲವೇ? ಅಂತ ಮೈಮಾಳಿಸಲಾದ ನಿಮ್ಮಂತ ಪತಿಯರ್ತರು ಹಲವು ಚಿಂತೆ ಬಿಟ್ಟು ಧೈರ್ಯ ತಾಳಿ ಶ್ರೇಷ್ಠ ಶಿವಶಂಕರನ ಪಾದಗಳಲ್ಲಿ ಚಿತ್ತ ಇಟ್ಟು ಶಾಂತವಾಗಿರು. ಅಷ್ಟೇ ಕಷ್ಟ ಬಂದರೂ ಈಶನ ಪರಿಹಾರ ಮಾಡೋ ನಮ್ಮ ಜನನಿ ಜಗದ ಕಲ್ಯಾಣಿ.
ಈ ಸ್ವರ್ಗದ ವೈಭವದ ಐಶ್ವರ್ಯವನ್ನು ಕಂಡೆಯ ಸಾರಥಿ. ಈಕೋ ನೋಡು ನೋಡು ಈ ಅಮರಾವತಿಯ ಪುಟುಭೇದನ ಕದುದಾರನ ಸುತ್ತಮುತ್ತ ಕೋಟಿ ಕೊತ್ತಲಗಳು ಹಾಳುವೆ. ಗಿಂಡಿ ಜೇರ್ಗಿಂಡಿ ತಾಳಬಲ್ಲ ಶಕ್ತಿಗಳನ್ನು ನೋಡಿದೆ ಸಾರಥಿ. ಮತ್ತು ಎತ್ತ ನೋಡಿದ ಸಾಲು ಮುತ್ತಿನ ಗೊಂಚಲಗಳು ಹೆಂಚ ಮುಂಚವಿಲ್ಲದೆ ಸಂಚಿತವಾಗಿ ಹೊಳೆಯುವ ವಜ್ರದ ಕಳಸಾಂಗಳನ್ನು ನೋಡಿದೆಯಾ ಸಾರಥಿ? ರಾಜರೇ ಈಕೋ ಇತ್ತ ನೋಡು ಮುತ್ತು ಮಾಣಿಕ ವಜ್ರ ವೈದುರ್ಯ ಗೋಮೇದಿಕ ಪುಷ್ಪರಾಗ ಮಹಲಕದ ಖಚಿತಗಳ ನವರತ್ನ ಚಿನ್ನಗಳಿಂದ ವಿಕ್ತವಾಗಿ ನಿರ್ಮಿಸಲ್ಪಟ್ಟವಾಗಿರುವ ಅತಿ ಉನ್ನತವಾದ ಸೋಪಾನಗಳನ್ನು ನೋಡಿದೆ ಇತ್ತ ಪೂರ ಪ್ರವೇಶ ದ್ವಾರ ಪಾಲಕರ ಗಂಭೀರ ಭಾವವನ್ನು ನೋಡಿದೆಯಾ ಸಾರಥಿ? ಈ ಚಿತ್ರತರವಾದ ಚಿತ್ರಗಳನ್ನು ಪಡೆದ ಕ್ಷಮಾಕೃತಿಯನ್ನು ಕಂಡೆಯ ಸಾರಥಿ? ಇಕೋ ನೋಡು ನೋಡು ಈ ಅಮರಾವತಿಯ ಚತುರ್ಬೀದಿಗಳಲ್ಲಿ ಎಸೆಯುವ ಸಾಲಗ್ರ ಮೇಲ ಮಂದಿರದ ಪಳೆಯುವ ಅಂಗನಮಣಿಯರ ಸಿಂಗಾರ ಹಾವಭಾವವನ್ನು ನೋಡಿ ಸಾರಥಿ? ನೋಡಿನ್ರಿ ಬುದ್ಧಿ ನಿಲುಗನ್ನಡಿಯಂ ಕಟ್ಟಿರುವ ಬಂಗಾರ ಸರಪಳನ್ನು ನೋಡಿದ್ಯಾ ಸಾರಥಿ? ನೋಡಿನ್ರಿ ಬುದ್ಧಿ ನೋಡಿನ್ರಿ. ಪಾಪಿ ಕೋಪದ ಸ್ತಗದ ಸ್ಥಳದಲ್ಲಿ ಕಮಲಕರ ಮಲ್ಲಾರ ಮಲ್ಲಿಗೆ ಸಂಪಿಗೆ ಇರುವಂತಿಗೆ ಪಹಾರಿ ಜಾತ ಎಂಬ ಹೂಗಳು ಎಷ್ಟು ಸುಗಂಧದಿಂದ ಶೋಭಿಸುವು. ಕೊರಳಗಳಲ್ಲಿ ಜೈಂಕರಿಸುವ ತುಂಬೆ ಗಿಳಿಗಳು ಕಂಪಾದ ಪಕ್ಷಿಗಳಿಂದ ನಾನಾ ದನಿಗಳಿಂದ ಎಷ್ಟು ಬೋರ್ಗರಿಯುತ್ತಿರುವು. ಈ ಅಮರಾವತಿಯ ಪುಡುಬೇಲನ ಕಟುಧಾರದ ಸುತ್ತಮುತ್ತ ಕೋಟಿ ಕೊತ್ತಲಗಳು ತಾಳೆ ಬಾಳೆ ತಾಳೆ ತೆಂಗು ಹಲಸು ಕಪಿತು ಮನುಷ್ಯನಲ್ಲಿ ಜರದ ಜಂಬೋಳಿಗಳನ್ನು ನಿಜ ವಿಲಾಸವನ್ನು ಕಂಡೆಯ ಸಾರಥಿ? ಕಂಡೇನೆ. ಇಂಥ ಗಣಿತವಾದ ವೈಭವದ ಮೋತು ಸಂಘಗಳು ವರ್ಣಿಸಲಕ್ಕೆ ಶ್ರೇಷ್ಠ ನಾಡಿಗೆ ಉಳ್ಳ ಆದಿಶೇಷನಿಗಾದರೂ ಅಸಾಧ್ಯವಾಗಿರುವುದು. ಇವು ಎಲ್ಲ ವೈಭವಕ್ಕೆ ಸುರದೇನು ಕಲ್ಪವೃಕ್ಷ ಚಿಂತಾಮಣಿ ಇತ್ಯಾದಿ ಸಂಪಾದನಕ್ಕೆ ಬಂಡ ಇಂದ್ರನನ್ನು ತೀವ್ರದಿಂದ ತೋರಿಸುವಂತ ತೋರಿಸ್ತೀನಿ ಜೈ ಬೇರೆ ಚಮತ್ಕಾರವನ್ನು ತೀವ್ರ ಮಾಡು ಕಂಡೆ ಸಾರಥಿ ತೋರಿಸ್ತೀನಿ.
ಸಚಿರನ ಹಿಡಿದು ತಂದು ಕೊಡುಗನು ನಾನು ಸಚಿರನ ಹಿಡಿದು ತಂದು ಕೊಡುಗನು ನಾನು ಅಪ್ಪನೇ ಕೊಡಗನಗಾರಯ್ಯ ನನ್ನ ಯಜ್ಞಾಪನವನ್ನು ಲಾಭಿಸುವಂತವನಾರು ಈಗೋ ನಿಮ್ಮ ಅಪ್ಪಣೆ ಪ್ರಕಾರ ಶೀಘ್ರದಿಂದ ಸಹಕಾರವಾಗಿ ಆ ದೀಪದಿಂದ ಇಂದ್ರನನ್ನು ಎನ್ನ ಕೃಹಾರವಾದ ಎನ್ನ ಕರ್ಗಣ್ಣಿಗಳಿಂದ ಅವನ ಮೈ ಸೊಕ್ಕವನ್ನು ಸರ್ರನೆ ಸವರಿ ಬಿಡಿದನು. 7 ತೋಳುಗಳಿಗೆ ಜಂಜೂರಿ ಬೇಡಿಯನ್ನು ಜಡಿಸುವೆನು. ಎಡಮುಡಿ ಬಂಧಿಸುವೆನು. ಒಡನೆ ಅವನ ಮಡದಿಯರಾದ ಸಚಿ ರಂಬಿ ನಕ್ಯವನ್ನು ತಂದು ನಿನಗ ಒಪ್ಪಿಸದಿದ್ದರೆ ಹರುಜನಾದ ಪಟ್ಟದ ಪ್ರಧಾನಿಯಾದ ನಿಸುಂಬ ಸೂರು ಮಹಾರಾಜನೆಂದು ಗಂಭೀರವಾದ ನಾಮಯತ್ತಕ್ಕೆ ಈ ಪಡವೆಯೋಳ ಬದುಕಿ ಸ್ವಾರ್ಥಕವೇನೋ ಅಗ್ರಜ ಮಕ್ಕಳ ಬಹು ಜಾಗ್ರತೆಯಿಂದ ಅದಮನ ಹಣದ ಇಂದ್ರನು ಧಾವಲಿರುವನು. ತೋರಿಸು ಇಲ್ಲವೆಂದರೆ ಎನ್ನ ಕೊರೆದ ಬಳಿಗಳಿಂದ ನಿನ್ನನ್ನು ಕಡಿದು ಹೊಡೆದು ಅಮರಾವತಿ ಕೋಟಿ ಗೊಂದಲಗಳಲ್ಲಿ ಬೀಳುವಂತೆ ಬಿಸಾಕುವೆನು. ನೋಡು ಸೇವಕ ಭಯಂಕರ ಬಾಲಕ
ಕೇಳು. ಇಂದಿನ ದಿವಸ ಕರ್ಪುರರ ಸಮಿತ್ಯವಾಗಿ ಬಡಗೂಡಿದ ಚಂಡ ಮುಂಡನಿ ಸುಂಬರ ಮೊದಲ ಚತುರಂಗದ ಸಮಿತ್ಯದಲ್ಲಿರುತ್ತಿರುವ ಅಬ್ಬರದಿಂದಿರುತ್ತಿರುವ ದೇವತೆಗಳು ನಿರ್ಬಣಮ್ಮ ಹೊಡಿದು ಕೈ ಕೊಳವಿ ಎಂಬ ಸಂಕೋಲವನ್ನು ಜಡಿದು ಬಿಡಲೇ ಒಡೆದೊಡೆಸಿ ರೋಕ್ಷ ಬೀದಿಂದ ಹಿಡಿದೆಳೆದು ಒಡನೆ ಅವನ ಮಡದಿಯರಾದ ಸಚಿರಂತೆ ಮೇಲಕರನ್ನು ಮುಡಿ ಹಿಡಿದು ಎಳೆದುಕೊಂಡು ಅತಿ ಜಾಗ್ರತದಿಂದ ಎನ್ನ ಸನ್ಮುಖದಲ್ಲಿ ತಂದು ನಿಲ್ಲಿಸುತ್ತವನಾಗು ಅವನಿಗಲಾದ ನೀ ಸುಮ್ಮನೆ ವೈರಿಗ ಗಂಟಲ ಕಾಣನೆ ಎನ್ನ ಮಂತ್ರಿ ಶ್ರೇಷ್ಠನಾದ ನಿಶುಂಭಾಸುರನ ಕೇಳು. ಇಂದಿನ ದಿವಸ ತಮ್ಮ ಅಪ್ಪಣೆಯ ಪ್ರಕಾರ ಸರ್ವ ದೇವತೆಗಳನ್ನು ಸಚಿರಂಭಾದಿಗಳನ್ನು ಸೆರೆಯೂ ಎತ್ತಿರುವನು. ನಡೆಯಡಿಯಾದ ಇಂದ್ರನನ್ನು ಬಂಧಿಸಿ ಸಂಕೋಲೆಯನ್ನು ಜಡಿದು ಬಂದಿಖಾನೆಯಲ್ಲಿ ಇರಿಸಿ ಅವನ ಬಂದೋಬಸ್ತಿಗೆ 10,000 ರಾಕ್ಷಸರುಂದವನ್ನು ಕಾವಲಿಸೆಂದು ಮುಂಡನಿಗೆ ಆಜ್ಞಾಪಿಸಿರುವನು. ಮತ್ತು ಇದು ಅಲ್ಲದೆ ನಮ್ಮ ಪ್ರೀತಿಗೆ ಹಚ್ಚಿ ಉಳಿದ ನಿಶ್ಚಲರು ದಿಕ್ಕುಪಾಲಾಗಿ ಓಡಿ ಹೋದರು. ಇನ್ನು ಉಳಿದ 1.5 ಕೋಟಿ ದೇವತೆಯರ ಕೊನೆಯನ್ನು ಜಡಿದು ಸಾಲು ಸಾಲಾಗಿ ತಂದು ನಿಲ್ಲಿಸಿರುವನು. ಮತ್ತು ಇದು ಅಲ್ಲದೆ ಪಾಪುಲರಾದ ದಿಕ್ಪಾಲಕರ ಮಕ್ಕಳು ಎಲ್ಲವರುಗಳನ್ನು ಪಕ್ಕನೆ ಅವರವರ ದುರ್ಗಿಗಳನ್ನು ಸೆರೆಬಡಿದು ಸ್ವರ್ಗದ ಅಂದವಂ ಸೆರೆಶೂರ ಮಾಡಿ ಬಂದಿರುವನು ರಾಜಸಂದ್ರ ಪುರದೇಶ. ನಿಮ್ಮ ಮನಸ್ಸಿಗೆ ಕರುಣೆ ಬಂದರೆ ರಕ್ಷಿಸೋ ಇಲ್ಲವಾ ಶಿಕ್ಷಿಸು. ಅವರನ್ನು ಈ ಸ್ಥಿತಿಯಲ್ಲಿರಿಸಿ ಅಪಮಾನಗೊಳಿಸಿದರು.
ಈಗ ಸದ್ಯಕ್ಕೆ ಎಂದು ಕೇಳುತ್ತಾ ಬಂದರು. ಈಕೋ ಇಂದ್ರನ ಮೊದಲಾದ ತಮ್ಮ ಮನಸ್ಸಿಗೆ ಕರುಣೆ ಬಂದರೆ ರಕ್ಷಿಸು, ಇಲ್ಲವೋ ಶಿಕ್ಷಿಸು. ಹೇ ರಾಜೇಂದ್ರನೇ, ಚಿಂತಾಮಣಿ ಕಲ್ಪವೃಕ್ಷ ಕಾಮದನಂತಂದು ನಿಮ್ಮ ಸ್ವಾಧೀನ ಮಾಡಿದ್ದೇನೆ. ಮಣಿಮುಕ್ತಕ ಪುಷ್ಪರಾಗ ಅವಳನ್ನು ಮುತ್ತು ಮಾಣಿಕ್ಯ ಕಷ್ಟ ವೈರ ಗೋಮೇಧಿಕ ಸಿನಂದಾಯಿತನಾಗಿ ನವರತ್ನಗಳು ಘೋಷಣೆಗಳು ಈಗ ನಿಮ್ಮ ದರ್ಬಾರದ ಸಿಂಹಾಸನಗಳು ಶುಭ ಮುಹೂರ್ತಗೊಳಿಸಲು ಗಂಡೆಯ ರಾಜೇಂದ್ರನೇ ಬಯಲುಗಳಿಗೆ ಬಂದರೆ ನಾನೊಂದು ನುಡಿ ಹೇಳೇನು ಚೆನ್ನಾಗಿ ಕೇಳುವಂತವನು. ಏನಿರುವುದು ಬೇಗನೆ ಹೇಳುವಂತ ಸುರರಾಜ ಪತೆ ಇವರ ಆಡೋಳ ನುಡಿಗಳ ಸುರರಾಜ ಪತೆ
ಹಾ ಇದರಲ್ಲಿ ನೀನೊಬ್ಬನು ಈ ರಾಕ್ಷಸರ ಕೈವಶವಾದ ಮೇಲೆ ಹಾ ಮಿಕ್ಕಿ ನಿನ್ನ ಅರಸಿಯರ ಗೋಳು ಕೇಳುವರಾರು. ಏತಕ್ಕೆ ಸುಮ್ಮನೆ ಕುಳಿತಿರಿ ಏಕಾಂತ ಸದ್ಗುಣವಂತ. ಹೇ ಕಾಂತಿ, ಇಂಥ ಕನಿಷ್ಠ ತರವಾದ ಕಷ್ಟ ನಷ್ಟಗಳು ಸಂಭವಿಸಬೇಕಾದರೆ ನಮ್ಮ ಪೂರ್ವ ಜನ್ಮದ ಪಾಪದ ಸಂಕಟದ ಫಲವೆಂದು ನಮ್ಮನ್ನು ಹಲವು ಬಗೆಯಾಗಿ ತಿಕ್ಕು ಮುಕ್ಕುವುದು. ಹಿಂದಕ್ಕೆ ದುರ್ವಾಸನೆ ಮನಿಗಳ ಶಾಪದಿಂದ ಅಷ್ಟೈಶ್ವರ್ಯವು ಸಾಮ್ರಾಜ್ಯ ಸಂಪತ್ತು ಸಮುದ್ರ ಪಾಲಾಗಿ ಹೋದ ಎಳೆಯಲ್ಲಿ ಶ್ರೀ ಶಂಕರೇಂದ್ರನ ಅಂತಃಕರಣದಿಂದ ಯಾವತ್ತೂ ನಮ್ಮ ಕೈ ಸೇರಿ 4 ಸುಖದಿಂದ ಕಾಲ ಕಳೆಯಬೇಕೆಂಬುದರೊಳಗಾಗಿ ಈ ತರದ ಅದೃಷ್ಟವು ಪರಿಯಿಂದ ಕಾಡುವುದು. ನಮ್ಮ ಹಣಿಯ ಬರಕ್ಕೆ ಪರಿಯಿಂದಲೂ ನಾನು ಏನು ಮಾಡಲಿ? ನಾನಾ ಪ್ರಕಾರದಿಂದ ಬಾಧೆ ಬಳಿಸುವುದು ಕಣ್ಣಾದ ಕಂಡು ಮುಂದೇನು ಗತಿ? ಹೇ ಕಾಂತಿ, ಹೇ ಕಾಂತ, ಎಂದು ನೀನು ಹಂಬಲಿಸಿದ ನುಡಿಯ ಮಾತಿಗೆ ಎನ್ನ ಕಿವಿಯಲ್ಲಿ ಅಲಗು ನಟ್ಟಂತೆ ಆಗುತ್ತದೆ. ಕಾಂತಿ, ಈಗ ಬಂದಂತ 20 ಪಾರ ಮಾಡುವ ತೀರ ಹರಗುರು ಶಂಕರೇಂದ್ರನ ಬಲ್ಲನಲ್ಲವೇ? ದೇವರ ಹೊರತು ನಮಗೆ ಗತಿ ಯಾರಿಲ್ಲ ನೋಡ ಕಾಂತಿ, ಸದ್ಗುಣವಂತಿ. ಚಂಡ ಮುಂಡನಿ ಸುಂಬರೆ ಭಂಡವನತಿಯವಾದ ಸತಿ ಎಂಬುವಳು ಬಾಯಿಗೆ ಬಂದಂತೆ ಬಗತಿರುವಳು. ಚುಂಡ ಸೂಳಿಯನ್ನು ಎಲ್ಲೆವರಿಗೆ ಹಿಡಿ ತಂದು ಇವಳ ನಾಡಿಗೊಮ್ಮ ಸೇಳಿ ರಕ್ತವಮ್ಮ ಕಾರಿಸಿ ಮುಂದೆ ಬೆಳೆದ ನಮ್ಮ ಇಂದ್ರಿಯ ಮಗನಿಗೆ ಖಂಡಿತ ಕಪಾಳಕ್ಕೆ ಗಟ್ಟಿಸಿ ಬಂದಿಕಾಲಿಯಲ್ಲಿ ನೂಕಿರಿ. ಇದು ಅಲ್ಲದೆ ತರವಾದ ಹಂಬಾರ ಎಣ್ಣೆಗಳಿಂದ ಬಂದಿಕಾಲಿಯಲ್ಲಿ ಬಿಡಲೆ ಕಟ್ಟಿ ಹಾಕಿರಿ. ಶ್ರೇಷ್ಠವಾದ ಅಮರಹಾವತಿಗೆ ಪದುಭೇದನಕ್ಕೆ ಪಟ್ಟಹದೀಶ ಶುಂಭಾಸೂರ ವಿಗ್ರಹಗಳಿಂದ ಪರಮತಿಯೊಂದು ಜೈವೆಲ್ಲ ಬಡಿಸುವಂತ ನಾನು ಸಾರಥಿಯಲ್ಲಿ ಜಾಗ್ರತೆ ಹೇ ದೈತ್ಯದೇವರೇ, ನಿನ್ನನ್ನು ಕಾರ್ಯಕ್ರಮಕ್ಕೆ ಸೇರಿಸಲು ನೀ ನಮ್ಮ ತೀರ ಸೂರ ಶುಂಭಾಸುರನು ಅಪ್ಪಣೆಯ ಪ್ರಕಾರ ಇರುತ್ತೀಯೋ ಅಥವಾ ಇಲ್ಲವೋ? ನಿನ್ನ ಮನದೊಳಗಿನ ಗುಣಹೊಂಬಿಡು ತೋರಿತ್ತದಿ ಕೇಳು. ನಿನ್ನನ್ನು ಪ್ರಾಣವನ್ನು ಕೊಡುವುದು ಹೇ ಹಸುರು ಕೂಡ ದೈತ್ಯಾದ್ರಿಗಳಿಲ್ಲ. ಈಗೋ ಈ ವೇಳೆಯಲ್ಲಿ ನಿಮ್ಮ ಕೈವಶ ಆದ ಮೇಲೆ ನಿಮ್ಮ ವಾಕ್ಯಕ್ಕೆ ಪ್ರತಿ ಉತ್ತರ ಆಡಲಾಗದು. ಈಗೋ ನೀವು ಹೇಳಿದಂತೆ ನಡೆದುಕೊಳ್ಳಲಿಕ್ಕೆ ಸಿದ್ಧನಿದ್ದೇನೆ. ಈಗೋ ಎನ್ನೆದುರಿಗೆ ಅಂತಃಪೂರ್ವ ನಿವಾಸಿಗಳಾದ ಜನ ಮಡದಿಯರ ಮಾನಭಂಗ ಮಾಡಬಾರದೆಂದು ಬೇಡಿಕೊಳ್ಳೆ. ನೋಡಿರಿ ಜಾತ್ರೆಗಳಿಗ
ಬಿದ್ದರೆ ನಿನ್ನ ನಾಲಿಗೆಯನ್ನು ಕಿತ್ತಿ ಬಿಡುವನು. ಬಾಯಿ ಬಿಚ್ಚಿ ಮಾತನಾಡದಿದ್ದರೆ ನಿನ್ನ ದಂಡವು ಮುರಿದು ಬಿಡುವಂತೆ ನೋಡು. ಬಹು ಹಬ್ಬರದಿ ಸತ್ಯವಾದ ನುಡಿಗಳನ್ನು ಉಚ್ಚರಿಸಿ ಮಾತನಾಡು. ಪರದವನಿಯ ಹಲ್ಲುಗಳಿಂದ ತೋರು ತೋರು ಮಾಡಿ ತುಂಗಿ ನೀರು ಕುಡಿದು ನೋಡು. ಬಹು ಎತ್ತರದಿಂದ ಸತ್ಯವಾದ ನುಡಿಗಳನ್ನು ಉಚ್ಚರಿಸಿ ಮಾತನಾಡು. ನೋಡು ನೋಡಲ ಎಣ್ಣೆ ಪ್ರಾಣಕಾಂತನಾದ ಇಂದ್ರನೇ, ನಮ್ಮ ಮೇಲೆ ಮುರಿದು ಬೀಳುವಂತೆ ಗಜಾಂಬರದಿಂದ ಬಾಯಿಗೆ ಬಂದಂತೆ ಬಯಲು ಮರ್ಯಾದೆಯಂ ಕಳೆಯುವರು. ಇಂಥ ಕಠಿಣ ಉದಯದ ರಕ್ಕಸರು ಕೊರಳು ಗೈಕ ಕಳ್ಳರು ಮಾಡುವ ಕಂಡಾರ ನೋಡಿ ಸುಮ್ಮನಿರುವುದು ಇದು ನಿನಗಿದ್ದಲೇನು ವಲ್ಲಭ. ಜ್ಞಾನಹೀನ ಶಪಥು ಎಂಬ ಶ್ಲೋಕವನ್ನು ಅನುಸರಿಸಿ ನೀವು ನಿಮ್ಮ ವಿಚಾರ ಪರವಾಗಿ ನಮಗೆ ಗತಿ ಹೇಳು ಕಾಂತ. ಏಕೆಂದರೆ ಲೋಕದಲ್ಲಿ ಕುಟಿಲರಾದ ಕಳ್ಳರು ಸತ್ಪುರುಷರ ಶ್ರೇಯಸ್ಸು ಅದು ನೋಡಲಾರದೆ ನಿರ್ಧರಿಸಲಾರದೆ ತತ್ತರಿಸಿ ಅನೇಕ ಪರಸು ಜನರನ್ನು ಕಾಡಿ ಪೀಡಿಸುವರು. ಹೇ ಆರ್ಯನೇ, ಈ ತಂಟೆಯು ಎತ್ತಲಿಂದ ಬಂದು ಅಂಟಿಕೊಂಡಿತು. ಇದಕ್ಕೆ ಗತಿಲಾವಲಯ ಇಂದ್ರನೇ ಸಕಲ ಪ್ರಶಾಂತನೇ. ಹೇ ಎನ್ನ ಮೋದ ಮಡಿಯಾದ ಸಚಿದೇವಿಯ ಕೇಳು. ಇಂಥ ಸ್ಥಳಗಳು ಎಷ್ಟು ಅಲವಿ ಎಂಬಲಿಸಿದ್ರು ತೇರದು. ಯಾಕಂದರೆ ತತ್ಪೂರ್ವದಲ್ಲಿ ಮೈಸಾಸೂರನೆಂಬ ರಾಕ್ಷಸನು ದಾಳಿಯನ್ನಿಟ್ಟ ಕಾಲರು ಈ ಜಗತ್ತು ತಲ್ಲಣಿಸಿ ದೇವಾಸೂರ ಮೊದಲಾದ 33 ಕೋಟಿ ದೇವತೆಗಳಿಗೆ ಬಂಧಿಸಿ ಆ ಪೂರ ರಕ್ಕಸರು ಕೂಡ ಹಿಂಜರಿಯಲು ಸರ್ವ ಜಗತ್ತು ತಲ್ಲಣಿಸುತ್ತದೆ. ಶರಣಾಗತ ರಕ್ಷಕಳೆಂಬ ಬಿರುದಿನಾದ ಅಂತಃಕರಣಿಯಾದ ಲೋಕಮಾತೆಯ ಕೇಳಿ ತತ್ಕ್ಷಣದಲ್ಲಿ ರುದ್ರವೇಷಂ ತಾಳಿ ತತ್ಪೂರ್ವದಲ್ಲಿ ಮೈಸಾಸೂರನೆಂಬ ರಾಕ್ಷಸನು ಧ್ವಂಸ ಮಾಡಿ ಸರ್ವ ದೇವಾದ ದೇವತೆಗಳಿಗೆ ಸೌಖ್ಯವನ್ನು ಮಾಡಿ ಅವರವರ ಉಚಿತಾರ್ಥವನ್ನು ನೀಡಿದ ಆ ಮಹಾದೇವಿಯನ್ನು ನಮ್ಮನ್ನು ಎಡಬಿಡದೆ ಕಾಯಬೇಕು ತಾಯಿ ಸೌಖ್ಯಪ್ರದಾಯಿ. ಹೇ ಪ್ರಾಣಕಾಂತನಾದ ಚಮ್ಮಾರಿಯೇ ಕೇಳು. ತತ್ಕಾಲದಲ್ಲಿ ರಾಕ್ಷಸರ ಮಾಯ ವಿಲಾಸವು ಮುತ್ತಗಾನಂದಕರವಾಗಿ ಮುಸುಕಿದಂತೆ ಕಾಣುವುದು. ಹೇ ಕಾಂತ, ನೇತ್ರಗಳು ಕಾಣಿಸದೇ ಇರುವವು. ಈ ಸಂದರ್ಭದಲ್ಲೂ ನಾವು ಪಾರುಗಾಣಿಸುವ ವೇಚನೆಯು ಒಂದಾದರೂ ತೋರುವುದಿಲ್ಲ. ಹೇ ಪ್ರಾಣಕಾಂತ, ಹೇ ಪ್ರಾಣಗಾಂಧಿ, ಇದು ಹಿಂದೆ ಮಾಡಿದ ನಮ್ಮ ಅಪರಾಧದ ದೋಷವೇ ನಿಜವಿರುವುದು. ಇಂಥ ಪ್ರಸಂಗಗಳು ನಮ್ಮ ಪುಣ್ಯವೆಲ್ಲ ಮಣ್ಣು ಪಾಲಾಗಿ ಹೋಗಿರುವುದು ಕಾಂತ. ಹೇ ಕಾಂತ, ಹೇ ಕಾಂತಿ, ವಿಪತ್ಕಾಲದಲ್ಲಿ ನಮ್ಮ ದೈವ ಸಾಹಸವಿದ್ದರೆ ಆ ಶಾಂತನಿಧಿ ಶಂಕರೇಂದ್ರನ ರಾಣಿಯಾದ ದೇವಿಯರೇ
ಸಲುವಬೇಕಲ್ಲದೆ ಹೊರತು ಹಾ ಮತ್ಯಾರು ನಮಗೆ ದಿಕ್ಕಿಲ್ಲ ನೋಡು ಕಾಂತ ಸದ್ಗುಣವಂತ. ಹೇ ಸುಂದರಾಂಜನಿಯಾದ ಸಚಿದೇವಿ ಕೇಳು, ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಕರ್ಮದ ಫಲವೆಂದು ಈ ರೀತಿ ಬಂದರವೇ ಒಂದು ಬಿಡದೆ ತುಕ್ಕು ಮುಕ್ಕುವುದು. ಯಾವ ಕಾಲಕ್ಕೆ ಪ್ರಾಣಿಗಳ ಮನೋಹಾಕ್ಯದಿಂದ ಕರ್ಮಗಳಿಂದ ಸುಖ ದುಃಖವನ್ನು ಅನುಭವಿಸಿದ ರೀತಿಯಾಗಿ ಕಕ್ಕಟೆಂಬ ಕೈಸಿದ ತ್ರಿಪುರ ಸಂವರಣದ ಅರನೇ ಈಗ ಬಂದಂತ 20 ಪಾರ ಮಾಡಬೇಕಲ್ಲದೆ ನಮ್ಮ ಸ್ವತಂತ್ರ ಏನಿರುವುದು ಕಾಂತಿ ಹಲವು ಚಿಂತೆಯನ್ನು ಬಿಟ್ಟು ಶಿವನ ಮದುವೆಯರಾದ ಶ್ರೀಮಂತ ಗೌರಿಕಾಂತನ ಎಡಬಿಡದೆ ಅವರ ಪಾದ ಸನ್ನಿಯಲ್ಲಿ ಮನಸ್ಸು ನೀಲಗೊಳ್ಳುವ ಕಾಂತಿ ಸದ್ಗುಣ. ಹೇ ವೈದ್ಯಂದ್ರರೇ, ನನ್ನ ಮುಂದು ನಿಂತು ಕಂಡಂತೆ ಬೊಗಳುವೆಯ ಈ ಶ್ರೀ ಜಗದೋಳು ಪುಂಡ ಪ್ರಚಂಡ ವೈದಿಗಳ ಗಂಡ ದೈತಾಧಿಪತಿ ಶುಂಭ ಮಹಾರಾಜನ ವಿರುದ್ಧವೇ ಕಂಡಿಲ್ಲವೇ ನಡೆ ಚಂದ ಮುಂಡರೆ ಈ ಭಂಡ ದೇವೇಂದ್ರನಿಗೆ ಬಾಯಿಗೆ ಹೊಡೆದು ಬೇವಿನ ಮರಕ್ಕೆ ಬಿಗಿದು ನೀರು ಒಮ್ಮೆ ಎತ್ತಿಸಿರಿ. ಇವನ ಮಡದಿಯರಾದ ಸಚಿರಂಗರನ್ನು ಇದಕ್ಕೆ ಮೇಲೆತ್ತಿ ಬರುವ 33 ಕೋಟಿ ದೇವತೆಗಳನ್ನು ಕುತ್ತಿಗೆ ಮುಖಸ್ತರಿಸಿ ಹಾಕಿನ ಆಹುತಿ ಹಾಕಿರಿ. ಕಾಲಕ್ಕೆ ಕೇಳರಿ, ಕಾಲಕ್ಕೆ ಕರೆ ಸ್ಥಳವನ್ನು ಮಾಡದೆ ಅಮರಾವತಿಯನ್ನು ಬಿಟ್ಟು ದಿಟ್ಟತರವಾದ ಕಾರ್ಯಕ್ರಮಕ್ಕೆ ಬೀಳಕ್ಕೆ ಸಂದೇಹವಿಲ್ಲದೆ ತೀರುವ ಸೇರೋಣ. ಇನ್ನು ಮೇಲೆ ನಿನ್ನ ಸ್ವರ್ಗದ ಸುಖಭೋಗವನ್ನು ಬಿಡು ಮತ್ತು ಇದಲ್ಲದೆ ಸುಂಗನವರ ತೀರನ್ನು ಬಿಟ್ಟು ಬಿಡು. ಪ್ರತಿನಿತ್ಯ ಹೊಚ್ಚುವ ಪ್ರಕಾರ 1 ಸೇರು ಉಪ್ಪು ಬಿತ್ತುವುದು, ದುಡ್ಡು ತೂಕ ಉಪ್ಪು ಹುಳಿ ಖಾರ ತಪ್ಪನ ನಾವು ಕೊಟ್ಟುದು ಒಪ್ಪತ್ತು ಉಂಡು. ಉದ್ಯಾನವನಕ್ಕೆ ದಿನಾಲು 70 ಕೊಡ ನೀರು ಹೊತ್ತು ಹಾಕಿದೆಂದು ನಮ್ಮ ತೀರ ಸೂರ ಸುಂಬಾಸೂರನ್ನು ಅಪ್ಪಣೆಯ ಪ್ರಕಾರ ಇರುತ್ತೆಯೋ ಅಥವಾ ಇಲ್ಲವೋ? ಏನು ಇಲ್ಲದಿದ್ದರೆ ನಿನ್ನ ಕಣ್ಣು ಕುಡಿಯುವುದು ಕಿತ್ತಿ ಮಣ್ಣು ಗುಡಿಸುವುದು. ಎಚ್ಚರದಿಂದ ತೀರುವ ಸೇರುವನಾಗು ಎನ್ನ ಬನ್ನಿ ಅಂಬರಿ ಕಾಣಿಯೊಳಗೆ. ಇದರ ಹೊರತಾಗಿ ನಿನ್ನ ಮನಸ್ಸಿನ ಭ್ರಾಂತಿಯನ್ನು ಬಿಡು. ಬಿಡುವಂತವನಾಗಲೇ ಈ ಕುಲ್ಲ ಅಲ್ಲ. ಹೇ ರಕ್ಕಸಾಮೀಪರೇ, ನಿಮ್ಮ ಆಜ್ಞೆಯ ಪ್ರಕಾರ ಈಗ ನಾನು ಸೆರೆಮನೆ ಹೋಗ್ಬೇಕು. ಸೆರೆಮನಿ ಅದೇ ಮಾತಂದ್ರೆ ಕುರ್ಚಿ ಕುರ್ಚಿ ಕೊಡೋದು ತಳ ಹಾಕೋಣ.
ಹೇ ಲೆಕ್ಕಾಚಾರಿ ಬರೀ ಎಲ್ಲ ಈ ಬಣ್ಣದೇನಿದೆ? ಈಗ ನಿಮ್ಮ ಆಜ್ಞೆ ಪ್ರಕಾರ ನಾನು ಸೆರೆಮನೆ ಹೊತ್ತು ಕೊಡ್ತಿರುವೆ. ನೋಡು ನೋಡು ನಿನ್ನಂತ ಅನೇಕ ವರ್ತಿಗಳಾದ ಗಜಾಸೂರ ಅನ್ನದ ಸೂರ ಎಂಬ ಮಾಲಿ ಅಂದ ರಕ್ಕಸರನ್ನು ತಿಂದು ಉರುಳಿಕೊಳ್ಳಿಸಿದ. ಅವು ನಿಮ್ಮ ಚಂಡಗಳ ಹರಿಗಡಿದು ಸಣ್ಣ ರುಂಡ ಮಾಲಿಯನ್ನು ಧರಿಸಿದ. ಆ ಕಪತ್ರಿ ಈ ಕಾಲಗಳು ನಿಮ್ಮನ್ನು ಕೊಲ್ಲಿ ನಮ್ಮನ್ನು ಕಾಯಬೇಕು ಶಂಕರ ಪರಮೇಶ್ವರ. ದಾನವೇಂದ್ರ